ಬೆಂಗಳೂರಿನಲ್ಲಿ ಉದ್ಯಮಿಯೊಬ್ಬರ ಮನೆಯ ಮೇಲೆ ಐಟಿ ದಾಳಿಯಾಗಿದೆ. ಬೆಂಗಳೂರಿನಲ್ಲಿ ಐಟಿ ಭರ್ಜರಿ ಬೇಟೆಯಾಡಿದ್ದಾರೆ. ಇವತ್ತು ಬಸವನಗುಡಿಯ ಉದ್ಯಮಿ ಮನೆಯಲ್ಲಿ ಕೋಟಿ ಕೋಟಿ ನಗದು, ಕೆಜಿಗಟ್ಟಲೆ ಚಿನ್ನವನ್ನು ಸೀಸ್ ಮಾಡಿದ್ದಾರೆ. ಬೆಂಗಳೂರಿನ ಬಸವನಗುಡಿಯಲ್ಲಿ ಉದ್ಯಮಿಯೊಬ್ಬರ ಮನೆ ಮೇಲೆ ಐಟಿ ರೇಡ್ ಆಗಿದೆ. ಈ ಸಂದರ್ಭದಲ್ಲಿ ಕೋಟಿ ಕೋಟಿ ಹಣ, 6.5 ಕೋಟಿ ಹಣ, 22 ಕೆಜಿ ಚಿನ್ನ, 40 ಕೆಜಿ ಬೆಳ್ಳಿಯನ್ನು ವಶಪಡಿಸಿಕೊಂಡಿದ್ದಾರೆ. ಈಗ ಬರ್ತಾ ಇರತಕ್ಕಂಥ ಮಾಹಿತಿ, 6.5 ಕೋಟಿ ನಗದು. ಇದ್ಯಾವುದು ಕೂಡ ದಾಖಲೆಗಳಿಲ್ಲದ ಲೆಕ್ಕಾಚಾರ ಇದು. 6.5 ಕೋಟಿ ನಗದು, 22 ಕೆಜಿ ಚಿನ್ನ, ಅದು ಕೋಟಿಗಟ್ಟಲೆ ಮೌಲ್ಯ, 40 ಕೆಜಿ ಬೆಳ್ಳಿ, ಅದು ಕೋಟಿಗಟ್ಟಲೆ ಮೌಲ್ಯ. ಉದ್ಯಮಿಯೊಬ್ಬರ ಮನೆಯಲ್ಲಿ ಇಷ್ಟೊಂದು ಹಣ, ಇಷ್ಟೊಂದು ಚಿನ್ನಾಭರಣಗಳು ಇದ್ದಿದ್ದು ಯಾಕೆ? ಇಷ್ಟಕ್ಕೂ ಉದ್ಯಮಿ ಯಾರು? ಇದೇನಾದರೂ ಚುನಾವಣೆಗೆ ಬಳಕೆಯಾಗ್ತಾ ಇದ್ದಂತಹ ದುಡ್ಡ? ಗೊತ್ತಿಲ್ಲ. ಸದ್ಯಕ್ಕಂತೂ ಐ ಟಿ ಅಧಿಕಾರಿಗಳು ಇದೆಲ್ಲವನ್ನು ಸೀಸ್ ಮಾಡ್ತಾರೆ. ಇದಕ್ಕೆಲ್ಲ ಸೂಕ್ತ ದಾಖಲಾತಿ ಕೊಟ್ಟರೆ ಬಿಡುಗಡೆ ಮಾಡ್ತಾರೆ, ಇಲ್ಲ ಅಂತಂದರೆ ಸೀಸ್ ಆಗುತ್ತೆ. ಎಲೆಕ್ಷನ್ ಟೈಮ್ ಬೇರೆ, ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿ ಇರೋದ್ರಿಂದ ಸಹಜವಾಗಿ ಚುನಾವಣಾಧಿಕಾರಿಗಳು ಪೊಲೀಸರ ಸಹಕಾರದೊಂದಿಗೆ ಈ ರೀತಿ ರೇಡ್ ಮಾಡ್ತಾರೆ. ಈಗಾಗಲೇ ನಾನು ಬಳ್ಳಾರಿನಲ್ಲಿ ಇವತ್ತು ಲಕ್ಷ ಹಣ ಸೀಸ್ ಆಗಿರೋದ್ರ ಬಗ್ಗೆ ಮಾಹಿತಿ ಕೊಟ್ವಿ. ಡಿ ಕೆ ಸುರೇಶ್ ಅವರ ಆಪ್ತರ ಮನೆ ಮೇಲೆ ಐ ಟಿ ರೇಡ್ ಆಗಿರೋದ್ರ ಬಗ್ಗೆ ಮಾಹಿತಿ ಕೊಟ್ವಿ. ಇದು ಮುಂದುವರಿದ ಭಾಗ.